ಅಮ್ಮೋರೆ ಹೇಗಿದೆ? ತಂದಿದ್ದೀನಿ. ಆಮೇಲೆ ನೀವು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ. ತೋಟದ ಕೆಲಸ ಬಾಕಿ ಇದೆ ಅಂತ ಹೇಳಿದ್ರಿ, ಅದನ್ನು ಚೋಟಿಗೆ ಫೋನ್ ಮಾಡಿ ಎಲ್ಲ ಮಾಡಿಸ್ತಾ ಇದ್ದೀನಿ. ಹೋದ ತಿಂಗಳು ಬರೋಕ್ಕಾಗಲಿಲ್ಲ, ಮುಂದಿನ ತಿಂಗಳು ಇಲ್ಲೇ ಇದ್ದು ಸಾಧ್ಯವಾದಷ್ಟು ಎಲ್ಲ ಕೆಲಸನ ಮುಗಿಸ್ತೀನಿ. ಹಾಗೆ ನೀವು ಒಂದು ಮೆಡಿಸಿನ್ ಹೇಳಿದ್ರಿ, ಅದೆಲ್ಲೂ ಸಿಗಲಿಲ್ಲ. ನಾಳೆ ಸಂಜೆ ಅಷ್ಟರಲ್ಲಿ ಇಲ್ಲಿಗೆ ಬರುತ್ತೆ. ಆಗಲಿ ಪದ್ದು, ಅದೆಲ್ಲ ಆಮೇಲಿರಲಿ. ಪದ್ದು, ನಾನೊಂದು ಹಾಡಿಗೆ ಹೋಗಿದ್ದೆ. ಅಲ್ಲಿನ ಕಾಡಿನ ಜನ ಮನೆಯೇ ಇಲ್ಲದೆ ಕಷ್ಟಪಡ್ತಾ ಇದ್ರು. ಅಲ್ಲೆಲ್ಲ ಮನೆ ಕಟ್ಸೋದಕ್ಕೆ ವ್ಯವಸ್ಥೆ ಮಾಡಿಸಿದ್ದೀನಿ. ಅದ್ರ ಬಗ್ಗೆ ನೀನು ಚೋಟು ಹತ್ರ ಮಾತಾಡಿ ಸ್ವಲ್ಪ ಗಮನ ಕೊಡ್ತೀಯಾ? ಆಯಿತು ಅಮ್ಮೋರೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಬಾಡೆ ಯಾಕೆ ವಿಸಲು ಅನಂತ ಸರಿನ ಫೋನ್ ಎತ್ಕೊತಿಲ್ವೇ? ಕಟ್ ಮಾಡಿಬಿಟ್ರು ಅನ್ಕಂಡೆ ನಾನು. ನನ್ನ ಗಂಡನು ಅವಾಗವಾಗ ಮನೆ ಬಿಟ್ಟು ಹೊರಗೆ ಹೋಗ್ತಿದ್ರಲ್ಲ, ಅವಾಗ ನಾನು ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ ಅಂತೆಲ್ಲ ಫೋನ್ ನಂಬರ್ ಇಸ್ಕೊಳ್ತಿದ್ದೆ. ಯಾಕೆಂದರೆ ಅವಾಗ ಮೊಬೈಲ್ ಫೋನ್ಗಳು ಇರಲಿಲ್ಲ. ಎಷ್ಟಿಡೀ ಬೂತ್ ಅಷ್ಟೇ. ಬೂತ್ಗಳಿಗೆ ಹೋಗಿ ಕಾಲ್ ಮೇಲೆ ಕಾಲು ಮಾಡಿದ್ರು ತೆಗಿತಿರ್ಲಿಲ್ಲ. ಒಂದೊಂದು ಸಲ ಆ ನಂಬರಿಗೆ ಫೋನ್ ಹೋಗ್ತಾನೇ ಇರಲಿಲ್ಲ ಕಣೆ ವಿಶಾಲು. ಅರ್ಥ ಆಯ್ತೇನೆ? ಇಲ್ಲ ಇಲ್ಲ, ನಮ್ಮ ಯಜಮಾನ್ರು ಹಂಗೆಲ್ಲ ಮಾಡಲ್ಲ. ನಿಜವಾಗ್ಲೂ ಅವ್ರಿಗೇನೋ ಕೆಲಸ ಇರಬೇಕು. ನಾನು ಮತ್ತೆ ಮಾಡ್ತೀನಿ. ಮಾಡವ. ಆಮೇಲೆ ಪದ್ದು, ಆ ತೆಂಗಿನ ಸಸಿಗಳು ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದಾಳೆ? ಏನಾಯ್ತು ಪದ್ದು? ಯಾರ್ದು ಕಾಲು? ವಿಶಾಲು ಕಾಲ್ ಮಾಡ್ತಾ ಇದ್ದಾಳೆ. ಹೌದಾ? ಸರಿ, ಹೋಗಿ ಮಾತಾಡು. ಆಯ್ತು ಅಮ್ಮೋರೆ. ಮೇಡಮ್ ಅವರೇ, ಯಾಕೊಂಥರ ಇದ್ದೀರಾ? ಏನಾಯ್ತು? ನಾನು ಗಮನಿಸ್ತಾನೆ ಇದ್ದೀನಿ. ಯಜಮಾನ್ರ ಮನೆಯಿಂದ ಬಂದ್ಮೇಲೆ ನೀವು ಸುಬ್ಬು ತುಂಬಾ ಮಂಕಾಗಿದ್ದೀರಾ. ಖುಷಿಯಾಗಿರ್ಬೇಕಾಗಿರೋ ಸಮಯದಲ್ಲಿ ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಮನೆಯವರೆಲ್ಲ ಸೇರ್ಕೊಂಡು ನಿಮ್ಮ ಮದ್ವೆನ ಮತ್ತೆ ಮಾಡಬೇಕು, ಅದನ್ನೆಲ್ಲ ಕಣ್ ತುಂಬ್ಕೋಬೇಕು ಅನ್ಕೊಂಡಿದೀವಿ. ಆದ್ರೆ ನೀವು ಮಾತ್ರ ಯಾವಾಗ್ಲೂ ಮಂಕಾಗಿರ್ತೀರಾ. ಏನಾಯ್ತು? ಏನಿಲ್ಲ, ಅದಕ್ಕೆ ಸುಮ್ಮನೆ ಏನೋ ಯೋಚನೆ ಬಂತು ಅಷ್ಟೆ. ಶ್ರಾವಣಿ ಮೇಡಮ್ ಅವರೇ, ನೀವು ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮನೆನೇ ಬದಲಾವಣೆ ಮಾಡ್ಬಿಟ್ಟಿದ್ದೀರಾ. ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ. ಅಂದಮೇಲೆ ನಿಮ್ಮನ್ನ ಖುಷಿಯಾಗಿಟ್ಕೊಳ್ಳೋ ಜವಾಬ್ದಾರಿ ನಮ್ದು. ನೋಡಿ, ನಿಮ್ಮ ಮನ್ಸಲ್ಲಿ ಏನೇ ಇದ್ರು ಅದನ್ನ ನನ್ನ ಹತ್ರ ಹೇಳ್ಕೊಳ್ಳಿ. ಹೇಳ್ಕೊತೀನಿ. ಅದಕ್ಕೆ ಎಂಥ ಸಂದರ್ಭ ಬಂದರೂ ನೀವೆಲ್ಲರೂ ನನ್ನ ಜೊತೆ ಆಗಿರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸಮಯ ಬಂದಾಗ ನಾನು ಏನೇ ಇದ್ರೂ ಹೇಳ್ಕೊತೀನಿ. ಆದರೆ ಸದ್ಯಕ್ಕೆ ನನಗಂಥ ಯಾವ ಸಮಸ್ಯೆನೂ ಇಲ್ಲ. ಹಾಗಾದ್ರೆ ಸರಿ. ಇನ್ ಮುಂದೆ ಯಾವತ್ತೂ ನೀವು ಬೇಜಾರು ಮಾಡ್ಕೋಬಾರ್ದು. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಎಲ್ಲಿ ನಗಿ ನೋಡೋಣ. ಹಾ, ಹಾಗೆ. ಈಗ ನೋಡಿ, ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ದೀರಾ. ಬ್ಯಾಂಕ್ ಎಕ್ಸಾಮ್ ಬರೆದು ದೊಡ್ಡ ಆಫೀಸರ್ ಆಗಿದ್ದಾಳೆ. ಹೌದಾ? ಸಂತೋಷ. ಹೇಗೋ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರಲ್ಲ, ಅಷ್ಟೇ ಸಾಕು. ನಂದಿನಿ ಅಮ್ಮೋರೆ, ಶ್ರಾವಣಿ ಅಮ್ಮವರು ಚೆನ್ನಾಗಿದ್ದಾರೆ. ಅವ್ರನ್ನ ನೋಡಿದಾಗೆಲ್ಲ ನಿಮ್ಮ ನೆನಪೇ ಆಗುತ್ತೆ. ನಾನು ಹೇಳಿದ್ನಲ್ಲ, ಅವ್ರ ಮಾತು, ಹಾವ ಭಾವ, ಅವ್ರು ನಡ್ಕೊಳ್ಳೋ ರೀತಿ, ಎಂಥ ಕಷ್ಟಗಳಿದ್ರು ಎದುರಿಸೋ ರೀತಿ ಎಲ್ಲ ನಿಮ್ಮ ಹಾಗೇನೆ. ಅಯ್ಯೋ, ನಾನು ಇದನ್ನ ತೋರಿಸದೆ ಮರ್ತಿದ್ದೆ. ಇಲ್ಲಿ ನೋಡಿ,
ಮೊಬೈಲ್ನ ಲಾವಣ್ಯಮ್ಮವರೇ ನನಗೆ ಕೊಡಿಸಿದ್ದು. ಇನ್ನೊಬ್ಬರಿಗೆ ಸಹಾಯ ಮಾಡೋದು, ತಮ್ಮವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು, ಇದರಲ್ಲೆಲ್ಲ ಲಾವಣ್ಯಮ್ಮವರು ನಿಮ್ಮನ್ನೇ ನೆನಪಿಸ್ತಾರೆ. ಎಷ್ಟೇ ಆದರೂ ದೊಡ್ಡ ಮನೆ ಕೊಡಿ ಅಲ್ವಾ? ಜೀವನ ಅನ್ನೋದು ಮರುಭೂಮಿಲಿ ಕಾಣೋ ಮರೀಚಿಕೆ ಹಾಗೆ ಬದ್ದು. ಮುಂದೆ ಎಲ್ಲೋ ನೀರಿದೆ ಅಂತ ಅನ್ಸತ್ತೆ. ಆ ನೀರಿನ ಆಸೆಗೆ ನಡ್ಕೊಂಡು ಹೋಗ್ತಾನೆ ಇರ್ತೀವಿ. ನಡೆದು ಸುಸ್ತಾದಾಗಲೇ ಗೊತ್ತಾಗೋದು ತುಂಬ ದೂರ ಬಂದ್ಬಿಟ್ಟಿದ್ದೀವಿ ಅಂತ. ನಂದಿನಿ ಅಮ್ಮೋರೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಬೆಂಗಳೂರಿಗೆ ಬಂದ್ಬಿಡ್ಬೋದಲ್ವಾ? ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ ಪದ್ದು. ಆ ಸಮಯ ಬಂದಾಗ ನಾನು ಖಂಡಿತ ಬಂದೇ ಬರ್ತೀನಿ. ಸರಿ ಅಮ್ಮೋರೆ, ನಾನಿನ್ನು ಬರ್ತೀನಿ. ಹೋಗ್ಬಾ ಪದ್ದು. ಹಾಗೆ ಗೊತ್ತಿದಮ್ಮ, ಎಲ್ಲ ನಾನು ನೋಡ್ಕೋತೀನಿ.